ಹಲೋ ಆಲ್, ಇವತ್ತಿನ ವಿಡಿಯೋಲಿ ಪ್ರೋಟೀನ್ ರಿಚ್ ಇರುವಂಥ ದೋಸೆ ಮತ್ತು ಚಟ್ನಿ ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ. ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೀ ಸ್ಪೂನಷ್ಟು ಹೆಸರು ಕಾಳು, 2 ಟೀ ಸ್ಪೂನಷ್ಟು ಕಡಲೆಬೀಜ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, 2 ಟೀ ಸ್ಪೂನಷ್ಟು ಮಸೂರ್ ದಾಲ್, ಅದೇ ರೀತಿಯಾಗಿ 3 ಟೀ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಅದನ್ನು 7 ರಿಂದ 8 ಅವರ್ ತನಕ ನೆನೆಸ್ಕೊತಾ ಇದ್ದೀನಿ. ಈಗ 7 ರಿಂದ 8 ಅವರ್ ನಂತರ ಚೆನ್ನಾಗಿ ಅದು ನೆಂದಿದೆ. ಈಗ ನೆಂದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪವಾಗಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟನ್ನ ರುಬ್ಕೊಬೇಕು. ರುಬ್ಬಿಟ್ಕೊಂಡಂಥ ದೋಸೆ ಹಿಟ್ಟನ್ನ ಒಂದು ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಅದನ್ನು ಓವರ್ನೈಟ್ ಆಗಿ ಬಿಡಬೇಕು. ಓವರ್ನೈಟ್ ಆಗಿ ಬಿಡೋದ್ರಿಂದ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ, ಮಾರ್ನಿಂಗ್ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಬೇಕು. ನಂತರ ಒಂದು ತವಾನ ಇಟ್ಟು ತವಾ ಹೀಟ್ ಆದ ನಂತರ ದೋಸೆಗಳನ್ನು ನಾವು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಸೋಡಾನ ಆ್ಯಡ್ ಮಾಡ್ತಾ ಇಲ್ಲ, ಆದ್ರೂ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸ್ವಲ್ಪ ಆಯಿಲು ಅಥವಾ ಗೀನ ಆ್ಯಡ್ ಮಾಡಿಕೊಂಡು ದೋಸೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ದೋಸೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆಬೀಜ ಚಟ್ನಿ. ಯಾಕಂದರೆ ಕಡಲೆಬೀಜದಲ್ಲಿ ಕೂಡ ಅಷ್ಟೇ ತುಂಬಾ ಪ್ರೋಟೀನ್ ಇರುತ್ತೆ. ಈಗ ಕಡಲೆಬೀಜ ಚಟ್ನಿ ಯಾವ ರೀತಿ ಮಾಡೋದನ್ನು ನೋಡೋಣ. ಫ್ರೈ ಮಾಡ್ಕೊಂಡಂಥ 3 ರಿಂದ 4 ಟೀ ಸ್ಪೂನಷ್ಟು ಕಡಲೆಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಅದ್ರ ಜೊತೆಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಅದೇ ರೀತಿಯಾಗಿ 4 ರಿಂದ 5 ಬೆಳ್ಳುಳ್ಳಿ ಎಸ್ಲು, ಅದೇ ರೀತಿಯಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೊಂಡ್ರೆ ನಮಗೆ ಟೇಸ್ಟಿಯಾದಂಥ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ಈ ಪ್ರೋಟೀನ್ ದೋಸೆ ಮತ್ತು ಕಡಲೆಬೀಜ ಚಟ್ನಿ ಒಳ್ಳೆ ಪ್ರೋಟೀನ್ ರಿಚ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳಿಗೆ ವಾರದಲ್ಲಿ 2 ರಿಂದ 3 ಸಲ ಕೊಡೋದ್ರಿಂದ ಒಳ್ಳೆಯ ಆರೋಗ್ಯಕರದ ವೆಯ್ಟ್ ಮತ್ತು ಹೈಟನ್ನು ಕೂಡ ಅವರು ಪಡ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಕಾಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ನ